ಒಬ್ಬ ಮನುಷ್ಯ ಒಂಟಿತನಕ್ಕೆ ಭಯಪಡುತ್ತಾನಲ್ಲ, ಆಗ ಅವನ ಶೋಷಣೆ ಬಹಳ ಆಗುತ್ತೆ. ಅವನ ತೋಳನ್ನೇ ತಿರುಚಲಾಗುತ್ತೆ. ತುಂಬಾ ನಾಟಕ ಮಾಡಿದರೆ ಒಂಟಿಯಾಗಿ ಬಿಡಲಾಗುತ್ತೆ ಎಂಬ ಬೆದರಿಕೆ ಕೊಟ್ಟು. ಸರಿ, ಸ್ವಂತ ಬಲದ ಮೇಲೆ ಬದುಕಿದ್ರೆ, ತನ್ನ ಲೆಕ್ಕಾಚಾರದಲ್ಲಿಯೇ ನಡೆದ್ರೆ, ಅಯ್ಯೋ ಮುಪ್ಪಿನಲ್ಲಿ ಒಂಟಿಯಾಗಿ ಸಾಯ್ತೀನಿ, ನಾನು ಒಂಟಿಯಾಗಿಯೇ ಉಳಿದು ಬಿಡ್ತೀನಿ ಅಂತೀರಿ. ಯಾರು ಒಂಟಿತನಕ್ಕೆ ಹೆದರುವುದನ್ನ ಬಿಟ್ಟರೋ ಅವರಿಗೆ ಮುಕ್ತಿಯ ದ್ವಾರಗಳು ತೆರೆಯುತ್ತವೆ. ಯಾರು ಒಂಟಿತನಕ್ಕೆ ಭಯಪಡುತ್ತಾನೋ ಅವನು ಕೇವಲ ಸಾಮಾಜಿಕ ಗುಲಾಮ ಆಗುತ್ತಾನೆ ಅಷ್ಟೇ. ಕಣಿವೆಗಳಲ್ಲಿ ನೀವು ಪ್ರವಾಸಿಗರ ದೊಡ್ಡ ಗುಂಪುಗಳನ್ನ ನೋಡಿರ್ತೀರಾ, ಆದ್ರೆ ಶಿಖರಗಳ ಮೇಲೆ ಎಷ್ಟು ಜನ ಇರುತ್ತಾರೆ? ದರ್ಬಾರ್ಗಳಲ್ಲಿ ನೀವು ನೂರಾರು ಜನರ ಗುಂಪುಗಳನ್ನು ನೋಡಿರ್ತೀರಾ, ಆದ್ರೆ ಸಿಂಹಾಸನಗಳ ಮೇಲೆ ಎಷ್ಟು ಜನ ಇರುತ್ತಾರೆ? ಮತ್ತು ಕೊನೆಯಲ್ಲಿ ನೀವು ಸಾಯಲು ಹೋದಾಗ ಎಷ್ಟು ಜನರನ್ನ ಜೊತೆ ಕರೆದುಕೊಂಡು ಸಾಯ್ತೀರಾ? ಆಗಲೂ ಒಂಟಿಯಾಗಿಯೇ ಸಾಯ್ತೀರಿ. ಯಾರು ಒಂಟಿತನದ ಜೊತೆ ಸಂಪೂರ್ಣವಾಗಿ ಸಹಜ ಆಗಿಬಿಡುತ್ತಾರೋ ಆ ಮನುಷ್ಯನಂತರ ಬಹಳ ದೂರದವರೆಗೆ ಹೋಗುತ್ತಾನೆ.